ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿ ಓಂ. ಶ್ರೀ ಮಧ್ವಾಚಾರ್ಯವಾಣಿ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ, ಅಧಿಕ ಮಾಸದ ಶ್ರೇಷ್ಠವಾದ ಪರ್ವಕಾಲದಲ್ಲಿ ಒಂದು ಪ್ರಸಿದ್ಧಿ ಇರ್ತಕ್ಕಂಥ ಮಾತೇನು ಅಂತಂದರೆ, ಶ್ರೀಮದ್ ಭಾಗವತಂ ಭಕ್ತ್ಯ ಶ್ರೋತವ್ಯಂ ಪುರುಷೋತ್ತಮೇ ಅಂತ. ಪುರುಷೋತ್ತಮನ ಮಾಸದಲ್ಲಿ ಭಾಗವತವನ್ನು ವಿಶಿಷ್ಟವಾಗಿ ಮತ್ತೆ ಶ್ರವಣ ಮಾಡಬೇಕು ಅಂತ. ಎಷ್ಟು ಬಾರಿ ಕೇಳಿದರೂ ಭಾಗವತ ಅದು ಮುಗಿಯೋದೇ ಇಲ್ಲ, ಅದರ ರಸವೇ ಬೇರೆ. ಕೇಳಿದಷ್ಟು ಇನ್ನೂ ಹೃದಯದ ಆಳಕ್ಕೆ ಇಳಿಯುವ ಅಪೂರ್ವವಾದ ವೇದವ್ಯಾಸ ಪ್ರಭುಗಳ ಕೃತಿ ಅಂದರೆ ಅದು ಶ್ರೀಮದ್ ಭಾಗವತ ಪುರಾಣ ರಾಜ. ಅಂಥ ಭಾಗವತದ ಅನುಸಂಧಾನದಲ್ಲಿ ಇಂದು ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದ ಚಿಂತನೆಯನ್ನು ಯಥಾವಕಾಶವಾಗಿ ನೋಡ್ತಾ ಹೋಗೋಣ. ಪ್ರಥಮ ಸ್ಕಂಧದ ಕೊನೆಯ ಭಾಗದಲ್ಲಿ ಪರೀಕ್ಷಿನ್ ಮಹಾರಾಜ ಶುಕಾಚಾರ್ಯರ ಹತ್ರ ಕೇಳ್ತಾನೆ. ಏನಂದರೆ, ಆಚಾರ್ಯರೇ, ಮೃತ್ಯುಮುಖನಾದ ವ್ಯಕ್ತಿ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವರೀಯಸಃ ಅಂತ. ಮೃತ್ಯು ಬರುತ್ತೆ ಅಂತ ಗೊತ್ತಾಯಿತು, ಹುಟ್ಟಿದವ ಸಾಯಲೇಬೇಕು. ಆದರೆ ಸಾವು ಯಾವಾಗ ನಿಶ್ಚಿತವಾಗಿ ಬರುತ್ತೆ ಅಂತ ಗೊತ್ತಿರಲ್ಲ. ಸಾಮಾನ್ಯವಾಗಿ ಡೇಟ್ ಆಫ್ ಬರ್ತ್ ಗೊತ್ತಿರ್ತದೆ, ಡೇಟ್ ಆಫ್ ಡೆತ್ ಗೊತ್ತಿರೋದಿಲ್ಲ. ಆದರೆ ನನಗೀಗ ಮೃತ್ಯು ಇನ್ನೊಂದು ವಾರಕ್ಕಿದೆ ಅಂತ ತಿಳಿದಿದೆ. ತಮ್ಮಂಥ ಮಹಾನುಭಾವರು ನಮಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬಂದಿದ್ದೀರಿ. ಹಾಗಾಗಿ ಮರಣಶೀಲನಾದ ವ್ಯಕ್ತಿ ಇನ್ನೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾ ಪ್ರಾರಂಭವಾಗ್ತಕ್ಕಂತಹ ಭಾಗವತದ ಭಾಗವೇ ದ್ವಿತೀಯ ಸ್ಕಂಧ. ಇದರಲ್ಲಿ ಅವರು ಹೇಳ್ತಕ್ಕಂಥ ಮಾತೇನಂದ್ರೆ, ಮೊದಲಿಗೆ ಅಭಿನಂದನೆ ಮಾಡ್ತಾರೆ ಪರೀಕ್ಷಿನ್ ಮಹಾರಾಜನನ್ನ. ವರೀಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಪ್ಪರಃ. ಪರೀಕ್ಷಿತ, ವರೀಯಾನೇಶ ತೇ ಪ್ರಶ್ನಃ, ನೀ ಏನು ಪ್ರಶ್ನೆ ಮಾಡಿದ್ಯಲ್ಲ ಇದು ಬಹಳ ಶ್ರೇಷ್ಠವಾದದ್ದು, ಶ್ಲಾಘನೀಯವಾದ ಪ್ರಶ್ನೆ ಅಂತ ಅವರು ಅಭಿನಂದಿಸ್ತಾರೆ. ಯಾಕಂತ ಹೇಳಿದ್ರೆ, ಪ್ರಶ್ನೆ ಕೇಳೋದನ್ನು ಎಂಥದ್ದು ಕೇಳಬೇಕು ಅಂದರೆ, ತನಗೊಬ್ಬನಿಗೆ ಪ್ರಯೋಜನ ಇರತಕ್ಕಂಥ ಪ್ರಶ್ನೆಯನ್ನು ಮಾಡಬಾರದಂತೆ. ಕೃತಃ ಲೋಕಹಿತಂ ನೃಪ, ಇಡೀ ಜಗತ್ತಿಗೆ ನೀ ಕೇಳುವ ಪ್ರಶ್ನೆಯಿಂದ ಮಂಗಳ ಆಗ್ತದೆ. ಅಂದರೆ ಯಾರ್ಯಾರು ಇನ್ನು ಮುಂದೆ ತಮ್ಮ ವೃದ್ಧಾಪ್ಯದಲ್ಲಾಗಲಿ ಇನ್ನೇನು ಆಯಿತು, ನಮ್ಮ ಕಥೆ ಮುಗಿತಾ ಬಂತು, ಇನ್ನು ಕೊನೆಯ ಕ್ಷಣದ ಚಿಂತನೆ ಹೇಗಿರಬೇಕು ಅಂತ ಬಯಸ್ತಕ್ಕಂಥ ಸುಜೀವಿಗಳಿಗೆ ಏನು ಮಾಡಬೇಕು ಅನ್ನುವ ಅಂಶ ಈ ನಿನ್ನ ಪ್ರಶ್ನೆಗೆ ನಾನು ಈಗ ಉತ್ತರ ಕೊಡ್ತೀನಲ್ಲ, ಇದರಿಂದ ಅವರಿಗೆಲ್ಲರಿಗೂ ಬಹಳ ಅನುಕೂಲವಾಗ್ತದೆ. ಹಾಗಾಗಿ ಲೋಕಹಿತಕಾರಿಯಾದ ಪ್ರಶ್ನೆಯನ್ನು ಕೇಳಿದ್ದಿ, ಅದಕ್ಕಾಗಿ ಮೊದಲು ನಿನಗೆ ಅಭಿನಂದನೆಗಳು ಅಂತ ಅವರು ಹೇಳ್ತಾರೆ. ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, ಸಾವು ಬಂದಾಗ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯ ನಾಳೆ ಸಾಯ್ತೀವಿ ಅಂತ ಗೊತ್ತಾದ ಕೂಡಲೇ ಎಂಥದ್ದೇ 90 ವರ್ಷದ ವೃದ್ಧನಿಗೂ ಕೂಡ ನಿಂಗೆ ನಾಳೆ ಸಾವು ಬರುತ್ತೆ ಅಂತಂದ್ರೆ, ಅಯ್ಯೋಯ್ಯೋ ನಾಳೆನೇ ಸತ್ತು ಹೋಗ್ತೀನಲ್ಲ, 90 ವರ್ಷ ಅಲ್ಪಾಯುಷ್ಯದಲ್ಲೇ ಹೋಗ್ಬಿಡ್ತೀನಲ್ಲ ಅಂತ ಅವನಿಗೆ ಅನಿಸ್ತಾ ಇರ್ತದೆ. ನಿಜ ಹೇಳಬೇಕು ಅಂತಂದರೆ, ಅಂಥ ಮೃತ್ಯು ಹತ್ರ ಬರ್ತಾ ಇದೆ ಅಂತ ತಿಳಿದು ಕೂಡಲೇ ಎಲ್ಲ ಸಂಘವನ್ನು ಬಿಡಬೇಕಂತ. ಸುತ್ತ ಎಲ್ಲ ಸಂಬಂಧಿಕರು ಬಂದಿರ್ತಾರೆ, ಹಾಸಿಗೆಯಲ್ಲಿ ಮರಣಶೀಲ ಮಲಗಿರ್ತಾನೆ. ಆತ ಏನು ಮಾಡ್ತಾನೆ ಅಂದರೆ, ಬಂದವ್ರ ಮುಖವನ್ನೇ ನೋಡ್ತಾ ಇರ್ತಾನೆ ದೈನ್ಯದಿಂದ. ಇವರಾದರೂ ನಾನು ಬದುಕಿಸ್ತಾರಾ ಅಂತ. ಕಾಲನ ದೂತರ ಕಾಲಿಗೆ ಬಿದ್ದರೆ
ನಾಳಿಗೆ ನಿಲುವರೆ ನೋಡೋ ಎಲೆ ಮನ ಮುರಾರಿಯನೇ ಕೊಂಡಾಡು, ಎಲೆ ಮನ ಮುರಾರಿಯನೇ ಕೊಂಡಾಡು. ವಿಜಯರಾಯರು ಹೇಳೋ ಮಾತು, ಕಾಲನ ದೂತರ ಕಾಲಿಗೆ ಬಿದ್ದರೆ ನಮ್ಮನ್ನೇನಾದ್ರೂ ಕೊನೆ ಪಕ್ಷ ನಾಳೆಗಾದ್ರೂ ಉಳಿಸಪ್ಪ ಅಂದ ಅವ್ರು ಉಳಿಸಲ್ಲ. ಅವರಿಗೆ ಅಲ್ಲಿ ಯಮ ಹೇಳಿ ಕಳಿಸಿರ್ತಾನೆ, ಬರ್ತಾರೆ, ಕರ್ಕೊಂಡು ಹೋಗ್ಬೇಕು, ಸ್ವಕರ್ತವ್ಯ ನಿರ್ವಹಣೆ ಮಾಡಲೇಬೇಕು. ಅದಕ್ಕೋಸ್ಕರ ಸುತ್ತ ಇರತಕ್ಕಂಥವ್ರ ಮುಖ ನೋಡಿ ಇವರೇನಾದ್ರೂ ಬದುಕಿಸ್ತಾರಾ ಅಂತ ಆಸೆಯಿಂದ ನೋಡಿದ್ರೆ ಯಾರಿಗೂ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚೂರಾದ್ರೂ ಲೊಚಗುಟ್ಟಿ ಅಯ್ಯೋ ಹೋಗ್ತಾ ಇದ್ದಾನಲ್ಲ ಅಂತ ಅವರು 2 ಹನಿ ಕಣ್ಣೀರು ಹಾಕ್ಬೋದು, ಬಿಟ್ರೆ ಇನ್ಯಾವ ಕ್ಷಣದಲ್ಲೂ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಸಂಘವನ್ನ ಕತ್ತರಿಸ್ಕೊಳ್ಬೇಕು. ಆಗ್ಲಿ ಬಂದಿದ್ದಾರೆ, ಅನುಬಂಧಿಗಳೆಲ್ಲ ಬಂದಿದ್ದಾರೆ, ಸಂಬಂಧಿಕರಿದ್ದಾರೆ. ಇವರಿದ್ದಾಗ್ಲೂ ಕೂಡ ನಿಜವಾದ ಸಂಬಂಧಿ ಅಂದ್ರೆ ಸ್ವಾಮಿ ಮಾತ್ರ. ಅವನೇ ನಮಗೆ ಅನನ್ಯನಾದ ಗತಿ ಅಂತ ಅವನ ಚಿಂತನೆಯನ್ನ ಕೊನೆ ಕ್ಷಣದಲ್ಲಿ ಮಾಡ್ತಾ ಬರಬೇಕು. ಕೊನೆ ಕ್ಷಣದಲ್ಲಿ ಭಗವಂತನ ಸ್ಮೃತಿ ಬರ್ತದಲ್ಲ, ಇಡೀ ಜೀವನದ ಸಾರ್ಥಕತೆ ಆ ಮರಣದ ಅವಭೃತದಲ್ಲಿ ಕಂಡು ಬರ್ತದೆ ಅಂತ ಪರೀಕ್ಷಿನ್ ಮಹಾರಾಜನಿಗೆ ಉಪದೇಶ ಮಾಡ್ತಾರೆ. ಜನ್ಮಲಾಭ ಪರಂ ಪುಂಸಾಮಂತೆ ನಾರಾಯಣ ಸ್ಮೃತಿ. ಕೊನೆ ಕಾಲದಲ್ಲಿ ನಾರಾಯಣನ ಸ್ಮರಣೆ ಬರ್ತದಲ್ಲ, ಇಡೀ ಅವನು ಹೇಗೆ ಬದುಕಿದ ಅನ್ನೋದು ಆ ಕೊನೆ ಕ್ಷಣದ ಚಿಂತನೆ ಅದನ್ನು ತೋರಿಸಿಕೊಡುತ್ತೆ ಅಂತ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಒಂದು ದೃಷ್ಟಾಂತ ಕೊಡ್ತಾರೆ. ಪರೀಕ್ಷಿತ, ನಿನಗಾದ್ರೂ 1 ವಾರ ಸಮಯ ಇದೆ ಕಣಪ್ಪ. ಆದರೆ ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ, ಮಹಾಪರಾಕ್ರಮಿ. ಎಂಥ ಪರಾಕ್ರಮಿ ಅಂದ್ರೆ ದೇವತೆಗಳು ಒಂದು ಸಹಾಯ ತಗೊಳ್ತಾ ಇದ್ರು. ಬಾಪ ನೀನು ಸ್ವಲ್ಪ ಯುದ್ಧದಲ್ಲಿ ಭಾಗವಹಿಸು, ಎಲ್ಲ ಇಂದ್ರದೇವರ ಸೇವೆ ಆಗ್ತದೆ, ದೇವ ಸೈನ್ಯಕ್ಕೆ ಸಹಾಯ ಮಾಡಿದ ಪುಣ್ಯ ಬರ್ತದೆ ಅಂತ ಈ ಪರಾಕ್ರಮಿಯನ್ನ ಭೂಲೋಕದಿಂದ ಕರೆಸ್ಕೊಳ್ತಾ ಇದ್ರು. ಅಂದ್ರೆ ಎಂಥ ಧೈರ್ಯಶಾಲಿ ಇರಬೇಕು. ಯುದ್ಧ ಎಲ್ಲ ಆಯ್ತು. ಯುದ್ಧ ಆದ್ಮೇಲೆ ನಿನಗೇನ್ ಬೇಕು ವರ ಅಂತ ಕೇಳಿದ್ರು. ವರ ಕೇಳೋದಕ್ಕೂ ಮುಂಚೆ ಅವನು ಎಂಥ ಪ್ರಬುದ್ಧನಾದ ಮಹಾರಾಜ ಅಂತಂದ್ರೆ ಅವನು ಕೇಳೋದೊಂದೇ, ನಿಮ್ಮ ಹತ್ರ ನಾನು ವರ ಏನೋ ಪಡಿತೀನಿ, ಆದ್ರೆ ವರ ಪಡೆದ ವರ ಅನುಭವಿಸ್ಲಿಕ್ಕೆ ಮೊದಲು ಆಯುಷ್ಯ ಇರಬೇಕಲ್ಲ, ಹಾಗಾಗಿ ನನ್ನ ಆಯುಷ್ಯ ಎಷ್ಟಿದೆ ಅಷ್ಟು ಅದನ್ನ ಮೊದಲು ತಿಳಿಸಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಅವನ ಆಯುಷ್ಯದ ಗತಿಯನ್ನ ನೋಡಿ ಹೇಳ್ತಾರೆ, ಇನ್ನು 1 ಮುಹೂರ್ತಗಳ ಕಾಲ ಮಾತ್ರ ನೀನು ಬದುಕಿರ್ತಿ, ಹಾಗಾಗಿ 48 ನಿಮಿಷಗಳ ಆಯುಷ್ಯ ನಿನಗಿದೆ ನೋಡು ಅಂತ ಹೇಳಿದ ಕೂಡಲೇ ಕೊನೆ ಇದು ಗೊತ್ತಾಯ್ತಲ್ಲ, ಸಾಕು, ಈ 48 ನಿಮಿಷಗಳಲ್ಲಿ ಮತ್ತಿನ್ನೊಂದೇನೋ ವರ ಪಡ್ಕೊಂಡು ಮತ್ತೊಂದೋ ಮಗದೊಂದೋ ಮಾಡಿ ಆ ಪ್ರಾಣವನ್ನ ಕಳ್ಕೊಳ್ಳೋದು ನನಗೆ ಸರ್ವಥಾ ಇಷ್ಟ ಇಲ್ಲ, ಹಾಗಾಗಿ ಇಷ್ಟು ತಿಳಿಸಿದ್ದು ದೊಡ್ಡ ಅನುಕೂಲದ ವಿಷಯ ಆಯಿತು, ಅನುಗ್ರಹ ಆಯಿತು ಅಂತ ಅವರಿಂದ ಅಪ್ಪಣೆಯನ್ನು ಪಡ್ಕೊಂಡು ಬಂದವನೇ ತನ್ನ ಸಾಮ್ರಾಜ್ಯಕ್ಕೆ ಬಂದು ಎಲ್ಲವನ್ನ ತನ್ನ ಮಕ್ಕಳಿಗೆ ಒಪ್ಪಿಸಿ ದರ್ಭೆಯನ್ನು ಹಾಸ್ಕೊಂಡು ಮನೆಯಿಂದ ಹೊರಗಡೆ ಬಂದು ಧ್ಯಾನದಲ್ಲಿ ಕೂತ್ಕೊಂಡು ಯೋಗ ಮಾರ್ಗದಿಂದ ಪ್ರಾಣವನ್ನೇ ಬಿಟ್ಬಿಟ್ನಂತೆ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾ ಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಕೊನೆ ಕ್ಷಣದಲ್ಲಿ ಅಯ್ಯಯ್ಯೋ ಸತ್ತು ಹೋಗ್ತೇನೆ, ಇದನ್ನೆಲ್ಲ ಬಿಡಬೇಕು ಅಂತ ರೋದನದಲ್ಲಿ ತೊಡಗಲೇ ಇಲ್ಲ. ಅವನು ಭಗವಂತನನ್ನು ಹೊಂದಬೇಕು, ದೇವತೆಗಳ ಅನುಗ್ರಹ ಆಗಿದೆ, ಅದೊಂದು ದಿವ್ಯ ಸಾಧನೆ ಮಾಡಿಸಿದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡಿ 48 ನಿಮಿಷಗಳಲ್ಲಿ ತಾನು ಸಾಧನೆ ಮಾಡಿಕೊಂಡು ಭಗವಂತನ ಲೋಕವನ್ನ ಹೊಂದಿದ ಅಂತ. ಅಂಥ ಮಹಾರಾಜ 48 ನಿಮಿಷಗಳಲ್ಲೇ ತನ್ನ ಸಾಧನೆ ಮಾಡಿಕೊಂಡು ದೇಹತ್ಯಾಗ ಮಾಡಿದ. ನಿನಗೊಂದು ವಾರಗಳ ಕಾಲ ಸಮಯ ಇದೆ ಅನುಸಂಧಾನ ಮಾಡಲಿಕ್ಕೆ, ಹಾಗಾಗಿ ಮೃತ್ಯುಮುಖನಾದ ವ್ಯಕ್ತಿ ಏನು ಮಾಡಬೇಕು ಅಂತೆಲ್ಲ ಪ್ರಶ್ನೆ ಮಾಡಿದೆಯಲ್ಲ, ಬಹಳ ಶ್ಲಾಘನೀಯವಾದದ್ದು ಅಂತ ಅಲ್ಲಿಗೆ ತಗೊಂಡು ಬಂದು ಅವನನ್ನು ಅಭಿನಂದಿಸ್ತಾರೆ. ಇಷ್ಟನ್ನ ನಿರೂಪಣೆ ಮಾಡಿ ಮುಂದೆ ಹೇಳ್ತಾ ಬಂದಾಗ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಯಾಕೆ ಅಂದರೆ ಕೊನೆ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತಂದ್ರೆ ಇಡೀ ಜೀವನ ಪೂರ್ತಿ ಸಜ್ಜನರ ಸಂಘ ಮಾಡಿರಬೇಕು ಅಂತ ಹೇಳ್ತಾರೆ. ದುರ್ಜನರ ಸಂಘದಿಂದ ನೊಂದೇನಯ್ಯ ಹರಿ, ಸಜ್ಜನರ ಸಂಘ ಎಂದಿಗಾಹುದೋ. ಯಾವತ್ತು ಸಜ್ಜನರ ಸಂಘ ಅಂತಾರೆ ದಾಸರಾಯರು. ನಿಜವಾದ ಸಜ್ಜನರ ಸಂಘ ಮಾಡಿದ್ದ ವ್ಯಕ್ತಿ ಅಂತಂದ್ರೆ ಕೊನೆ ಕ್ಷಣದಲ್ಲಿ ನಾರಾಯಣ ಸ್ಮರಣೆ ಬರ್ತದೆ. ಇಲ್ಲ ಮೂರ್ಖರ ಸಂಪರ್ಕ ಮಾಡಿದ್ದ, ಅವರ ಸಂಘದಲ್ಲೇ ಇದ್ದ ಅಂತಂದ್ರೆ ಈ ಮೂರ್ಖರ ಪರಿಸ್ಥಿತಿ ಹೇಗೆ ಅಂತಂದ್ರೆ ಅದನ್ನು ಹೇಳ್ತಾರೆ. ಕಿಂ ಪ್ರಮತಸ್ಯ ಬಹುಭಿಹಿ ಪರೋಕ್ಷೈರ್ ಹಾಯನೈರಿಹ ಅಂತ. ಮೂರ್ಖರಿಗೆ 10 ವರ್ಷ ಸಮಯಾವಕಾಶ ಇರ್ತದೆ. ಸಾಧನೆಯ ಮಾರ್ಗ ಅಂತ ಬಂದಾಗ ಆ ಮಾರ್ಗವನ್ನ ಹುಡುಕೋದು ಇಲ್ಲ. ಸರಿ, ಹುಡುಕದೇ ಇದ್ರೆ ಯಾರಾದ್ರೂ ಬಂದು ತೋರಿಸಿದ್ರು ಅಂತಂದ್ರೆ ಆ ಒಂದೂ ಮೆಟ್ಲನ್ನ ಅವ್ರು ಹತ್ತೋದೇ ಇಲ್ಲ. ಕೊನೆಗೆ ವ್ಯರ್ಥ ಮಾಡಿ 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 ಸಮಯವನ್ನೇ ಕಳ್ಕೊಂಡು ಸಾಧನಾ ಅವಕಾಶ ಅಂತ ಏನಿರ್ತದೆ ಅದನ್ನೆಲ್ಲ ಬಿಟ್ಕೊಂಡ್ಬಿಡ್ತಾರೆ. ಅವರೇ ಬಿಡ್ತಾರೆ ಅಂದ್ರೆ ಅವ್ರು ಸಂಘ ಮಾಡಿದವರು ಇನ್ನೆಲ್ಲಿ ಅವ್ರಿಗೆ ನಾರಾಯಣ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸಂಘ ಮಾಡಿಕೊಂಡಿದ್ದಾಗ ಅವರಿಂದ ಪರಮಾತ್ಮನ ತತ್ವವನ್ನು ಶ್ರವಣ ಮಾಡ್ತಾ ಬಂದಾಗ ದೇವರ ರೂಪದ ಧ್ಯಾನವನ್ನು ತಿಳಿಸ್ಕೊಡ್ತಾರೆ.
ಪಾತಾಳಮೇತಸ್ಸಿ ಪಾದಮೂಲಂ ಅಂತ ವಿಸ್ತಾರವಾಗಿ ಸ್ಥೂಲವಾದ ಚಿಂತನಾ ಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಅಂದರೆ ಒಂದೊಂದು ಭಾಗ, ಅಂದರೆ ಭಗವಂತನ ಈ ಬ್ರಹ್ಮಾಂಡವೇ ಪರಮಾತ್ಮನ ಒಂದು ಸ್ಥೂಲವಾದ ಪ್ರತಿಮೆ. ಈ ಪ್ರತಿಮೆಯ ಪಾದದ ಭಾಗವೇ ಪಾತಾಳ, ಪಾದದ ಮೇಲ್ಭಾಗ ರಸಾತಳ, ಪಾದದ ಗಿಣ್ಣುಗಳು ಮಹಾತಲ, ಮೊಣಕಾಲ ಕೆಳಗಿನ ಮೀನಖಂಡವೇ ತಲಾತಲ ಅಂತ ಹೀಗೆ ನಾನಾ ವಿಧವಾದ ದೇವರ ಅಂಗಾಂಗಗಳ ಒಂದೊಂದು ಭಾಗವನ್ನು ಹೇಳ್ತಾ ಹೇಳ್ತಾ ಒಂದೊಂದು ಭಾಗದಲ್ಲಿ ಒಂದೊಂದು ಲೋಕ ಅಡಗಿ ನಿಂತಿದೆ. ಸಮಗ್ರ ಬ್ರಹ್ಮಾಂಡ ಪರಮಾತ್ಮನ ದಿವ್ಯವಾದ ಪ್ರತಿಮೆ ಅಂತ ಸ್ಥೂಲವಾಗಿ ಚಿಂತನೆ ಮಾಡಬೇಕು. ನಮಗೆ ಇದೇ ಚಿಂತನೆಯನ್ನು ಪೂಜೆ ಮಾಡ್ತೀವಿ ಅಂತಂದ್ರೆ ನಮಗೆ ಆ ಚಿಂತನೆ ಅದಕ್ಕೆ ಮನುಷ್ಯರ ಯೋಗ್ಯರಲ್ಲ, ಅದಕ್ಕೆ ವ್ಯಾಪ್ತೋಪಾಸಕರಾದ ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ ಅಂಥ ಯೋಗ್ಯತೆ ಇರುತ್ತದೆ. ಇದಕ್ಕೊಂದು ಸುಮ್ಮನೆ ದೃಷ್ಟಾಂತ ನಾವು ನೋಡೋದು ಅಂತಂದರೆ, ಗೋಪಾಲದಾಸರ ಕಾಲದಲ್ಲಿ ಅವರು ಯಾರೇ ಕಷ್ಟ ಅಂತ ಬಂದಾಗ ದಾಸರ ಹತ್ರ ಚಿತ್ರಗಳನ್ನು ಬರೆದು ಕೊಡೋರಂತ. ಚಿತ್ರಗಳನ್ನು ಬರೆದು ಬರೀ ಚಿತ್ರ ಅಷ್ಟೇ ಅಲ್ಲ, ಚಿತ್ರವನ್ನು ಮುಟ್ಟಿ ಪರಮಾತ್ಮನ ತತ್ವರೂಪಗಳನ್ನು, ಮಾತೃಕಾ ರೂಪಗಳನ್ನು ಸ್ಮರಣೆ ಮಾಡಿಕೊಂಡು ಕೊಟ್ಟರೆ ಮನೇಲಿ ಇಟ್ಕೊಂಡು ಹೋದವರಿಗೆ ಒಂದೇ ಒಂದು ವಾರದಲ್ಲಿ ಎಲ್ಲ ಕಷ್ಟ ಪರಿಹಾರ ಆಗ್ಬೇಕಂತ ಎಲ್ಲ ಭಕ್ತರಿಗೆ ಹಾಗೆ ಅನುಗ್ರಹ ಮಾಡ್ತಾ ಇದ್ರು. ಇವತ್ತಿಗೆ ಎಲ್ಲ ಚಿತ್ರಗಳು ಉಪಲಬ್ಧ ಇಲ್ಲ, ಆದರೆ ಅವರ ಸನ್ನಿಧಾನಕ್ಕೆ ಹೋದ್ವಿ ಅಂದರೆ ಉತ್ತನೂರಲ್ಲಿ ಆ ಮಹಾನುಭಾವರು 7-8 ಅಡಿಗಳಷ್ಟು ದೀರ್ಘವಾದ ಈ ಬ್ರಹ್ಮಾಂಡದ ವಿರಾಟ್ ರೂಪದ ಚಿಂತನೆಯನ್ನು ಇಟ್ಕೊಂಡೇ ರಚನೆ ಮಾಡಿದ ಅಪೂರ್ವವಾದ ಒಂದು ಪರಮಾತ್ಮನ ಪ್ರತೀಕದ ಚಿತ್ರ ಇದೆ. ಅಂದರೆ ಹೇಗೆ ನಾವು ಚಿಂತನೆ ಮಾಡಬಹುದು ಅನ್ನೋದನ್ನು ಭಾಗವತದ ಆಧಾರದಲ್ಲಿಯೇ ಹರಿದಾಸರೆಲ್ಲ ನಡ್ಕೊಂಡು ಬಂದರು. ಅದೇ ಕ್ರಮದಲ್ಲಿ ಅಂಥ ಚಿಂತನಾ ಕ್ರಮವನ್ನು ಪರೀಕ್ಷಿತ್ ರಾಜನಿಗೆ ಸ್ಥೂಲವಾಗಿ ನಿರೂಪಣೆ ಮಾಡ್ತಾರೆ. ಇದರಲ್ಲೂ ಕೂಡ ಹೇಗೆ ಅಂದರೆ ಒಂದೊಂದು ಭಾಗವನ್ನು ಪ್ರತ್ಯೇಕ ಚಿಂತನೆ ಮಾಡಬಹುದು, ಅದರ ಜೊತೆಗೆ ಸಮಷ್ಟಿಯಾಗಿ ನಮ್ಮ ಯೋಗ್ಯತೆ ಇತ್ತು ಅಂತಂದರೆ ಹಾಗೆ ಪರಮಾತ್ಮನ ರೂಪದ ಧ್ಯಾನವನ್ನು ಮಾಡಬೇಕು ಅಂತ ದೇವರ ರೂಪದ ಚಿಂತನೆಯನ್ನು ಹೇಳ್ತಾ, ಆಮೇಲೆ ಇಂಥ ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿ ದೃಢವಾಗ್ತಕ್ಕಂಥದ್ದು ವೈರಾಗ್ಯದಿಂದ. ಹೀಗೆ ಭಕ್ತಿ ವೈರಾಗ್ಯ, ಈ ವೈರಾಗ್ಯ ಭಕ್ತಿ ದೃಢವಾಯಿತು ಅಂತಂದರೆ ಆವಾಗ ಪರಮಾತ್ಮನ ಕಡೆಯೇ ನಮ್ಮ ಎಲ್ಲ ಅವಯವಗಳು ಚಲಿಸ್ತಾವೆ. ನಾಲಿಗೆ ನಿನ್ನ ಕೊಂಡಾಡಲಿ, ಎನ್ನ ತೋಳು ಕರಂಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ, ಬಲುಪಿನಿಂದಲಿ ನಿನ್ನ ಸ್ಮರಿಸಲಿ ಹರಿಯೇ, ನಾನಿನಗೇನು ಬೇಡುವುದಿಲ್ಲ, ಹೃದಯ ಮಂಟಪದೋಳು ನೆಲೆಸಿರು ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಭಕ್ತಿ ಇದ್ದ ವ್ಯಕ್ತಿಯೇ ಪರಮಾತ್ಮನನ್ನ ಹೃದಯ ಸ್ಥಳದಲ್ಲಿ ಬಂದು ಕೂಡು ಅಂತ ಪ್ರಾರ್ಥನೆ ಮಾಡ್ತಾನೆ. ವೈರಾಗ್ಯ ಇತ್ತು ಅಂತಂದ್ರೆ ಕ್ಷೇತ್ರಾಟನೆ ಮಾಡ್ತಾನೆ, ಭಕ್ತಿ ದೃಢವಾಗ್ತದೆ. ಆವಾಗ ಆ ಸ್ವಚ್ಛವಾದ ಹೃದಯಾಂಗಣದೊಳಗೆ ಭಗವಂತನ ಸನ್ನಿಧಾನ ಬಂದು ಸ್ಥಾಪಿತವಾಗ್ತದೆ. ಅದಕ್ಕೋಸ್ಕರ ಭಗವಂತನ ರೂಪದ ಚಿಂತನೆ ಮಾಡಬೇಕು, ವಿರಾಟ್ ರೂಪದ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ, ಪಕ್ವಯೋಗಿಗಳು ಅಪಕ್ವಯೋಗಿಗಳು ಅಂತ ಅವರ ಲಕ್ಷಣವನ್ನು ಹೇಳ್ತಾ, ಪಕ್ವಯೋಗಿಗಳು ಹೇಗಿರ್ತಾರೆ ಅಂತಂದರೆ ಅವ್ರು ಏನನ್ನೂ ಬೇಕು ಅಂತ ಬಯಸೋದಿಲ್ಲ ಅಂತ. ಸತ್ಯಾಂ ಕ್ಷಿತವು ಕಿಂ ಕಶಿಪೋ ಪ್ರಯಾಸೈಹಿ ಅಂತ, ಮಲಗಲಿಕ್ಕೆ ಹಾಸಿಗೆ ಹಾಕಬೇಕು, ಇಂಥ ವಿಸ್ತಾರವಾದ ಭೂಮಿ ಇದೆ, ಆಮೇಲೆ ನಮ್ಮ ಕೈಯೇ ಇದ್ದಾಗ ತಲೆದಿಂಬಾದರೆ ಯಾಕೆ ಬೇಕು, ಹೊದ್ಕೊಳ್ಳಿಕ್ಕೆ ಅಂತ ಯಾಕೆ ಬಯಸಬೇಕು, ಆಕಾಶವೇ ಇದೆಯಲ್ಲ ಅಂತ ಇಂಥ ಅನುಸಂಧಾನ ಅಂತ. ಇದನ್ನೆಲ್ಲ ಅವಧೂತರು ಅಂತ ಯಾರು ಹೇಳ್ತಾರಲ್ಲ ಅಂಥವ್ರನ್ನ ಕಂಡಾಗ ಸೂಕ್ಷ್ಮವಾಗಿ ಇದರ ಚಿಂತನೆ ನಾವು ನಡೆಸ್ಕೊಳ್ಬೇಕು. ಅವ್ರಿಗೆ ಯಾವುದು ಬೇಕಾಗಿರಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಮಲಗ್ತಾರೆ, ಎಲ್ಲಿ ಬೇಕು ಪರಮಾತ್ಮನ ಪ್ರಸಾದ ಎಲ್ಲಿ ಸಿಗ್ತದೆ ಅದನ್ನು ತಗೊಳ್ತಾರೆ, ಹೋಗ್ತಾರೆ. ಇಂಥವರೆಲ್ಲ ಪಕ್ವಯೋಗಿಗಳು ಅಂತ. ಅವ್ರು ಏನನ್ನು ಬಯಸೋದಿಲ್ಲ ಅಂತ, ಅವರ ಮಾತು ಕೃತಿಗಳೆಲ್ಲ ಭಗವಂತನಿಗೆ ಮೀಸಲು. ಇನ್ನು ಸ್ವಲ್ಪ ಅಪಕ್ವಯೋಗಿಗಳು ಅಂತ ಇದಕ್ಕಿಂತ ಒಂದು ಹಂತ ಕೆಳಗಿರ್ತಕ್ಕಂಥವ್ರು. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮಗೆ ಬಟ್ಟೆ ಇರಲಿ ಇರದೇ ಇರಲಿ ಅಂತ ಬಯಸೋದಿಲ್ಲ, ಹಾಕ್ಕೊಳ್ಳಿಕ್ಕೆ ಒಳ್ಳೆ ಪೀತಾಂಬರನೇ ಬೇಕು ಅಂತಿಲ್ಲ, ಹರಿದ ವಸ್ತ್ರ ಇದ್ದೂ ಪರವಾಗಿಲ್ಲ, ತುಂಡು ಬಟ್ಟೆ ಇದ್ರೂ ಸಾಕು, ಕೌಪೀನವಂತಹ ಖಲು ಭಾಗ್ಯವಂತಹ ಅಂತ ಮಾತು. ಅದಕ್ಕೋಸ್ಕರ ಸಣ್ಣ ಕೌಪೀನ ಇದ್ದು ಮಾನವನ ಮುಚ್ಚಿದ್ರೂ ಸಾಕು, ಭಗವಂತನ ಪ್ರೀತಿ ಪಾತ್ರರಾಗಬೇಕು. ದೇವರ ಅನುಗ್ರಹ ತಪ್ಪಿತು ಅಂದ್ರೆ ಅದೂ ಸಿಗಲ್ಲ ಅಂತಾರೆ ದಾಸರಾಯರು. ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ, ಕಪರ್ದಕ ಕೌಪೀನ ದೊರೆಯದೋ ಹರಿಯೇ, ಇಟ್ಟಾಂಗೆ ಇರುವೆನೋ ಹರಿಯೇ. ಪಕ್ವ ಯೋಗಿಗಳು ಇದನ್ನೇ ಬಯಸ್ತಾರೆ, ಇಟ್ಟಾಂಗೆ ಇರುವೆನು, ನೀನು ಹೇಗಿಡ್ತೀವಿ ಹಾಗೆ ಇರ್ತೀವಿ.
ಪಕ್ವ ಯೋಗಿಗಳು ಏನೂ ಬೇಡ, ದಿಗಂಬರ ಆಗ್ಬೇಕಾದ್ರೆ ಅಡ್ಡಾಡ್ತೀವಿ. ಅಪಕ್ವ ಯೋಗಿಗಳು ಚೂರಾದ್ರೂ ಒಂದು ಮಾನ ಮುಚ್ಚುವಷ್ಟಾದ್ರೂ ಬಟ್ಟೆ ಆದ್ರೂ ಸಾಕು. ಆಮೇಲೆ ಅವ್ರು ಹೇಳ್ತಾರೆ, ವೃದ್ಧಾ ಗುಹಾಹ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಎಲ್ಲಾದ್ರೂ ತಿರುಗಾಡಬೇಕು ಅಂದ್ರೆ ಯಾರ್ದಾರು ರಕ್ಷಣೆ ಬೇಕು ಅಂತ ಅವ್ರು ಬಯಸೋದೇ ಇಲ್ಲ ಅಂತ. ಯಾಕೆಂದ್ರೆ ಆತ್ಮಸಖನಾದ ಪರಮಾತ್ಮನ ಜೊತೆಗಿದ್ದಾಗ ಇನ್ನೊಬ್ಬರ ರಕ್ಷಣೆ, ಇನ್ನೊಬ್ಬರ ಭರವಸೆ ಯಾಕಬೇಕು? ಹಣಕ್ಕೋಸ್ಕರ ಯಾರೋ ಗರ್ವಿಷ್ಠರಾದವ್ರ ಹತ್ರನೂ ಕೂಡ ಹೋಗ್ತಕ್ಕಂಥದ್ದಿಲ್ಲ. ಮಲಗಲಿಕ್ಕೆ ಮನೆ ಬೇಕು ಅಂತಂದ್ರೆ ಇಷ್ಟೆಲ್ಲ ವಿಶಾಲವಾದ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿದ್ದಾವೆ, ಗುಹೆಗಳಿದ್ದಾವೆ. ಅಂಥ ಗುಹೆಯಲ್ಲಿ ಹೋಗಿ ಮಲಗಿದ್ರೆ ದೇವ್ರ ರಕ್ಷಣೆ ಮಾಡೋದಿಲ್ವೇ? ತಿನ್ಬೇಕು ಅಂತಂದ್ರೆ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಆಹಾರಕ್ಕೋಸ್ಕರ ಸಂಪಾದನೆ ಬೇಕಂದ್ರೆ ಅದೂ ಬೇಡ. ಪ್ರಾಕೃತಿಕವಾದ ಫಲವಸ್ತುಗಳೇ ಅಂತಿದ್ದಾಗ ಇನ್ಯಾವುದಕ್ಕಾದರೂ ಚಿಂತೆ ಮಾಡಬೇಕು. ಹಾಗಾಗಿ ದೇವರನ್ನೇ ದೃಢವಾಗಿ ನಂಬೋಣ ಅಂತ ಹೀಗೆ ಎರಡು ಥರದ ವ್ಯಕ್ತಿತ್ವ ಇರತಕ್ಕಂತಹ ಭಕ್ತರಿದ್ದಾರೆ ಅಂತ ಸಜ್ಜನರ ಸಂಘ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾ ಬಂದಾಗ ಭಗವಂತನ ಭಕ್ತರಲ್ಲಿ ಪಕ್ವ ಯೋಗಿಗಳು ಅಂತ ಅಂಥ ಭಕ್ತರಿರ್ತಾರೆ, ಸಾಧಕರಿರ್ತಾರೆ. ಮುಂದೆ ಪರಮಾತ್ಮನ ರೂಪದ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹೇಗಿದೆ ದೇವರ ರೂಪ ಅಂತ ಹೇಳ್ತಾ ಬಂದಾಗ 4 ಭುಜ, ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಪರಮಾತ್ಮ ಧಾರಣೆ ಮಾಡ್ತಾ ಅವನ ಮುಖ ಯಾವಾಗಲೂ ಪ್ರಸನ್ನವಾಗಿರ್ತದಂತೆ. ಮುಖದಲ್ಲಿ ಚೂರು ಗಂಟು ಹಾಕ್ಕೊಳ್ಳೋದಾಗ್ಲಿ, ಕೆಕ್ಕರಿಸಿ ನೋಡೋದಾಗ್ಲಿ, ಈ ಥರದ್ದು ಯಾವ ಲಕ್ಷಣಗಳು ಪರಮಾತ್ಮನ ಮುಖದಲ್ಲಿ ಇರೋದೇ ಇಲ್ಲ. ಅದ್ಭುತವಾದ ವಕ್ಷಸ್ಥಲದಲ್ಲಿ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡಿರ್ತಾನೆ. ಲಕ್ಷ್ಮೀದೇವಿನ ಪ್ರೀತಿಯಿಂದ ಹೃದಯದಲ್ಲಿ ಇಟ್ಟುಕೊಂಡಿರ್ತಾನೆ ಪರಮಾತ್ಮ. ಉರಸ್ಥದಾರಃ ಭಗವಾನ್ ರಮೇಶಃ ಶಿರಸ್ಥದಾರೋ ಭಗವಾನ್ ಉಮೇಶಃ ಅಂತ ಒಂದು ಮಾತು. ಹಳೆ ಕಾಲದಲ್ಲಿ ಶಿರಸ್ಥೆದಾರರು ಅಂತ ಇರ್ತಾ ಇದ್ರು. ಶಿರಸ್ಥೆದಾರರು ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀವಲ್ರಿ ಉಮೇಶ ರುದ್ರದೇವರೇ ಶಿರಸ್ಥದಾರಃ, ಹೆಂಡತಿಯನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಒಂದು ಮಾತು ಹೇಳೋರು. ಹಾಗೆ ಹೇಳ್ತಾ ಬಂದಾಗ ಉರಸ್ಥದಾರಃ ಭಗವಾನ್ ರಮೇಶಃ, ರಮಾಪತಿಯಾದ ಪರಮಾತ್ಮ ಪ್ರೀತಿಯಿಂದ ಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡ್ಕೊಂಡಿದ್ದಾನೆ ಅಂತ. ಅಂಥ ದೇವರ ರೂಪ ಹೇಗಿದೆ ಅಂದ್ರೆ ದಾಸರು ಇನ್ನೊಂದು ಕಡೆ ಹೇಳ್ತಾರೆ, ಎಳೆ ತುಳಸಿಯ ವನಮಾಲೆಯು ಕೊರಳೊಳು ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ ಮೂರುತಿಯನೆ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೆ ನಿಲ್ಲಿಸೋ. ಎಳೆ ತುಳಸಿಯ ವನಮಾಲೆ, ಅದು ಆಗತಾನೆ ಚಿಗುರಿ ಅರಳಿದ ತುಳಸಿಯ ಮಾಲೆಯನ್ನ ಪರಮಾತ್ಮ ಹಾಕೊಂಡಿದ್ದಾನೆ. ಅಂಥ ಮುದ್ದಾದ ರೂಪವನ್ನ ನನ್ನ ಮನಸ್ಸಲ್ಲಿ ನಿಲ್ಲಿಸು, ಅಂಥ ಮೂರ್ತಿಯನ್ನು ನಿಲ್ಲಿಸು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪ್ರಸನ್ನವಾದ ಮುಖದಿಂದ ಕೂಡಿರ್ತಕ್ಕಂತಹ ಪರಮಾತ್ಮನ ರೂಪದ ಧ್ಯಾನವನ್ನ ಮಾಡಬೇಕು. ಅದೇ ಪರಮಾತ್ಮ ಕಾಲರೂಪಿ ಅಂತೂ ಅನುಸಂಧಾನ ಮಾಡಬೇಕು ಅಂತ. ಯಾಕೆಂದ್ರೆ ಮೃತ್ಯುಮುಖನಾಗಿರ್ತಾನಲ್ಲ, ಆ ಮುದ್ದು ಮೊಗದ ನಾರಾಯಣನೇ, ಆ ಕೃಷ್ಣನೇ ಕಾಲರೂಪಿಯಾಗಿ ಬಂದು ನಮ್ಮನ್ನ ಮತ್ತೆ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವ ಚಿಂತನೆ ಮರಣಶೀಲನಾದ ವ್ಯಕ್ತಿಯಲ್ಲಿ ಬರಬೇಕು. ಸರಿ, ಇಷ್ಟು ಹೇಳ್ತಾ ಪರಮಾತ್ಮನ ಬಗ್ಗೆ ಹೇಳಿ ಮುಂದೆ ಸೂಕ್ಷ್ಮವಾಗಿ ಅನ್ಯದೇವ ಉಪಾಸನೆ ಬಗ್ಗೆ ಹೇಳ್ತಾರೆ. ಅಂದರೆ ನಮಗೆ ಜೀವನದಲ್ಲಿ ಏನಾದರೂ ಒಂದು ಪ್ರತ್ಯೇಕವಾದ ಒಂದು ಆಸೆ ಇದೆ, ಅದು ಬೇಕು ಅಂತಂದ್ರೆ ಯಾರ್ಯಾರನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಬಂದಾಗ ಒಳ್ಳೆ ವರ್ಚಸ್ಸು ಬರಬೇಕಂದ್ರೆ ಬ್ರಹ್ಮನ ಉಪಾಸನೆ, ವಿದ್ಯಾ ಪತಿ ಆಗಬೇಕು, ಒಳ್ಳೆ ವಿದ್ಯಾ ಅಧ್ಯಯನಶೀಲ ಆಗಬೇಕು ಅಂದರೆ ಬೃಹಸ್ಪತಿಯನ್ನ, ಆಮೇಲೆ ದಾಂಪತ್ಯ ಸುಖಕ್ಕೋಸ್ಕರ ಪಾರ್ವತೀ ದೇವಿಯರನ್ನ, ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ ಅಂಥ ಪಾರ್ವತೀ ದೇವಿಯರನ್ನು ಉಪಾಸನೆ ಮಾಡಬೇಕು. ಜ್ಞಾನಕ್ಕೋಸ್ಕರ ಈಶ್ವರಾತ್ ಜ್ಞಾನಮನ್ವಿಚ್ಛೇತ್, ಒಬ್ಬೊಬ್ಬರಿಂದ ಒಂದೊಂದನ್ನ ಪ್ರತ್ಯೇಕವಾಗಿ ಬೇಕು ಅಂದ್ರೆ ಇವ್ರನ್ನೆಲ್ಲ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ, ಇವರನ್ನೆಲ್ಲ ಉಪಾಸನೆ ಮಾಡಿ ಏನು ಫಲವನ್ನು ಪಡಿತೀವೋ ಅದನ್ನು ಕೊನೆಯಲ್ಲಿ ಕೇವಲ ಪರಮಾತ್ಮನ ಉಪಾಸನೆ ಮಾಡಿದರೂ ಕೂಡ ಸರ್ವೋತ್ತಮತ್ವೇನ ಭಗವಂತನ ಉಪಾಸನೆ ಮಾಡಿದ್ರು ಇದೆಲ್ಲ ಆ ಪರಮಾತ್ಮ ಕೊಟ್ಟೆ ಕೊಡ್ತಾನೆ ಅಂತ ಆ ಲಕ್ಷಣವನ್ನು ಕೂಡ ನಿರೂಪಣೆ ಮಾಡ್ತಾರೆ. ಈ ಏಕಾಂತ ಭಕ್ತರು ಅಂತಿರ್ತಾರೆ, ಭಗವಂತನೇ ಬೇಕು ಅಂತ ಬಯಸ್ತಕ್ಕಂತಹ ಶ್ರೀಮದ್ ಆಚಾರ್ಯ ಮಧ್ವರು ಅಂಥ ಏಕಾಂತ ಭಕ್ತರಲ್ಲಿ ಶ್ರೇಷ್ಠರವರು. ಪ್ರೇಷ್ಠತಮಾಯಮೇ, ನನಗೆ ತುಂಬ ಪ್ರೀತ್ಯಾಸ್ಪನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಧ್ವರಾಯರು ತಮ್ಮ ಗ್ರಂಥದ ಕೊನೆಯಲ್ಲಿ ಮಂಗಳಾಚರಣೆ ಹೇಳ್ತಾ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಅಂಥ ಏಕಾಂತ ಭಕ್ತರು ಏನು ಮಾಡ್ತಾರೆ ಅಂತಂದರೆ, ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಅವ್ರು ಏನೂ ಬಯಸೋದಿಲ್ಲ, ಅಕಸ್ಮಾತ್ತಾಗಿ ಏನಾದರೂ ಬಯಸಿದ್ರು ಅಂತಂದ್ರೂ ಕೂಡ ಅದು ಪರಮಾತ್ಮನ ಪ್ರೀತಿಗಾಗೇ ಆಗಲಿ ಅಂತ ಬಯಸ್ತಕ್ಕಂತಹ ಅಂಥ ಏಕಾಂತ ಭಕ್ತರಿರ್ತಾರೆ ಅಂತ ಆ ಏಕಾಂತ ಭಕ್ತರ ಲಕ್ಷಣವನ್ನು ನಿರೂಪಣೆ ಮಾಡ್ತಾ
ಇದೇನಾಯ್ತು ಅಂದ್ರೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳ್ತಾ ಹೇಳ್ತಾ ಬಂದಾಗ ಇದನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ. ಶೌನಕರಿಗೆ ಆನಂದ ಆಗೋಯ್ತು, ಏನ್ ಚಂದ ಇದೆ ವಿಷಯ, ಒಂದಕ್ಕಿಂತ ಒಂದು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ. ಅವರು ಇನ್ನೂ ಹೇಳ್ರಿ ಅಂತಂದ್ರೆ, ಬರೀ ನೀವು ಹೇಳಿದ್ದಷ್ಟೇ ಅಲ್ಲ, ನಾನು ಈ ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಹೇಳೋ ಕಾಲಕ್ಕೆ ಕೇಳಿದ್ದು, ಪರೀಕ್ಷಿತನು ಹಿಂಗೆ ಕೇಳ್ದ, ಇನ್ನೂ ಹೇಳ್ರಿ, ನನಗೆ ಎಷ್ಟು ಕೇಳಿದ್ರು ಕೂಡ ಕಮ್ಮಿ ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ವಿಸ್ತಾರವಾಗಿ ಹೇಳ್ರಿ ಅಂತ ಆ ಪ್ರಕ್ರಿಯೆಯನ್ನ ತಾವು ನಿರೂಪಣೆ ಮಾಡ್ತಾರೆ. ಅಲ್ಲಿ ಹೇಳ್ತಾ ಬರ್ತಾರೆ, ಈಗ ಮನುಷ್ಯನಾಗಿ ಹುಟ್ಟಿದಾಗ ಉಸಿರಾಡ್ತಾ ಇದ್ದಾನೆ. ಉಸಿರಾಡೋದು ಅಂತ ಆದ್ರೆ ಏನು ದೊಡ್ಡ ಸಾಧನೆ ಏನು ಅಂತ ಕೇಳ್ತಾರೆ. ಪರೀಕ್ಷಿತ್ ಮಹಾರಾಜನ ಹೇಳ್ತಾರೆ, ಬರೀ ಉಸಿರಾಡೋದು ಅಂತಂದ್ರೆ ಈ ಹಳೆ ಪಾತ್ರೆಗಳಿಗೆ ಕಲಾಯಿ ಹಾಕೋರು, ಆ ಕಲಾಯಿ ಹಾಕ್ಬೇಕಾದ್ರೆ ಅದು ಹಿಂಗೆ ತಿರುಗಿಸಿದಾಗ ಹೊರಗಡೆ ಚಂದ ಗಾಳಿ ಬರೋದು, ಬೆಂಕಿ ಇನ್ನೂ ಚೆನ್ನಾಗಿ ಉರಿಯೋದು, ಅದು ಉಸಿರಾಡ್ತದೆ, ಅದೇನು ಜೀವನನ ಅಂತ ಕೇಳ್ತಾರ ಅವರು. ಬರೀ ಉಸಿರಾಟವೇ ಜೀವನ ಅಂತಂದ್ರೆ ಕಲಾಯಿ ಹಾಕೋನು ಕೂಡ ಆ ಕೆಲಸ ಮಾಡ್ಬೇಕಾದ್ರೆ ಅದು ತಿದಿನೂ ಕೂಡ ಒತ್ತುತ್ತಿರ್ತಾನೆ, ಅದು ಕೂಡ ಗಾಳಿ ಬಿಡ್ತದೆ ಅಂತ ಅಂದ್ಕೂಡ್ಲೆ ಅದೇನು ಮನುಷ್ಯ ಜೀವನವ? ಇಲ್ಲ, ಎತ್ತರಕ್ಕೆ ಬೆಳೆಯೋದು ಜೀವನ, ಆ ಪ್ರಗತಿಯ ಜೀವನ ಅಂತಂದ್ರೆ ಗಿಡ ಮರಗಳು ಎತ್ತರಕ್ಕೆ ಬೆಳಿತಾವಪ್ಪ. ನೀನೇನು ಹಂಗೆ ಬೆಳೆದ್ರೆ ಹಂಗೆ ಪ್ರಗತಿ ಅಂದ್ರೆ ಗಿಡ ಮರಗಳಲ್ಲಿ ಕಾಣ್ಬೋದು, ಅದು ನಿಜವಾದ ಬೆಳವಣಿಗೆ ಅಂತಲ್ಲ. ಇಲ್ಲ, ಚೆನ್ನಾಗಿ ತಿದ್ದದ್ದನ್ನ ಜೀರ್ಣಿಸ್ಕೊಳ್ತೀವಿ, ಒಳ್ಳೆ ವಾಕಿಂಗ್ ಮಾಡ್ತೀವಿ, ಇದು ಜೀವನ ಅಂತಂದ್ರೆ ಯಾವ ಪ್ರಾಣಿ ತಾನೇ ತಿಂದೇ ಇರ್ತದೆ? ಶ್ವಾನ, ಸೂಕರ ಮುಂತಾದ ಪ್ರಾಣಿಗಳು ತಿಂತಾವೆ, ತಿಂದಿದ್ದನ್ನು ಜೀರ್ಣ ಮಾಡ್ಕೊಳ್ತಾವೆ. ಹಾಗಾಗಿ ಇದನ್ನ ಜೀವನ ಅಂತ ಅನ್ನೋದಿಲ್ಲ. ನಿಜವಾದ ಜೀವನ ಅಂದ್ರೆ ಪರಮಾತ್ಮನ ಕಥಾಶ್ರವಣ, ಸತ್ಸಂಗದ ಅನುಭವ ಅಂತ ಏನಿರ್ತದೆ ಅದು ಜೀವನದ ಮುಖ್ಯವಾದ ಘಟ್ಟ ಅಂತ ಪರೀಕ್ಷಿತ್ ಮಹಾರಾಜನಿಗೆ ತಾವು ನಿರೂಪಣೆ ಮಾಡ್ತಾರೆ. ಭಾರಪರಂ ಪಟ್ಟಗಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನನಮೇನ್ ಮುಕುಂದಂ. ತಲೆ ಅಂತಂದ್ರೆ ಬರೀ ಭಾರವಾದ ಕಿರೀಟ ಇಟ್ಕೊಂಡು ಮೆರೆದಿರೋ ತಲೆ ಅಂತಲ್ಲ, ನಿಜವಾದ ತಲೆ ಅಂತ ಕರೆಸ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ಪಾದಕ್ಕೆ ಎರಗಿರ್ಬೇಕು. ಹರಿಗೆರಗದ ತಲೆ, ಹಾವಿನ ವಿಷ ತಲೆ, ದುರ್ಯೋಧನ ತಲೆ, ದುರ್ಜನರ ತಲೆ, ದುಷ್ಟರ ಬೈತಲೆಯೋ ರಂಗಯ್ಯ, ಹರಿ ಹರಿ ಗೋವಿಂದ. ಭಗವಂತನಿಗೆ ಎರಗದ ತಲೆ ದುರ್ಯೋಧನನ ತಲೆ, ದುಷ್ಟರ ತಲೆ ಅಂತ ದಾಸರು ಹೇಳ್ತಾರೆ. ಹಾಗೆ ಕಿರೀಟ ಇಟ್ಕೊಂಡು ಮಾತ್ರಕ್ಕೆ ಅವನು ದೊಡ್ಡ ಜೀವನ ಮಾಡಿದ್ದಾನೆ ಅಂತಲ್ಲ, ಪರಮಾತ್ಮನ ಕಥಾಶ್ರವಣ ಮಾಡದೇ ಇರತಕ್ಕಂತಹ ಕಿವಿಯಾಗ್ಲಿ, ದೇವರಿಗೆ ನಮಿಸದ ತಲೆಯಾಗ್ಲಿ, ದೇವರ ಕಡೆ ಹೋಗದೆ ಇರತಕ್ಕಂತಹ ಕಾಲುಗಳಾಗ್ಲಿ, ಇದ್ಯಾವುದು ಸಾರ್ಥಕ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪರಮಾತ್ಮನ ಬಗ್ಗೆ ಸತ್ಸಂಗ ಮಾಡತಕ್ಕಂಥವ್ರು, ಸಜ್ಜನರು ಅಂತ ಯಾರಿರ್ತಾರೆ, ಅವರ ಸನ್ನಿಧಾನಕ್ಕೆ ಹೋಗಿ ಅವರಿಂದ ಪರಮಾತ್ಮನ ಕಥೆಗಳನ್ನು ಕೇಳಬೇಕು ಅಂತ ಬಹಳ ವಿಸ್ತಾರವಾಗಿ ನಿರೂಪಣೆ. ದ್ವಿತೀಯ ಸ್ಕಂದದಲ್ಲಿ ಒಂದೊಂದು ಅಂಗಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಒಂದು ಕೊನೆಯಲ್ಲಿ ಹೇಳ್ತಾರೆ ಅವರು, ಮೂಗು ಅಂತಂದ್ರೆ ಜೀವನ್ ಶವಃ ಎಷ್ಟು ನವೇದ ಗಂಧಂ. ಬರೀ ಉಸಿರಾಡೋದು ಅಂತ ಅಷ್ಟೇ ಅಂತ ತಗೊಂಡ್ರಲ್ಲ ಆರಂಭದಲ್ಲಿ, ಅದನ್ನೇ ಹೇಳ್ತಾರೆ. ನಾಸಿಕ ಅಂತ ಪರಮಾತ್ಮ ಕೊಟ್ಟಿರೋದು ಅವನ ನಿರ್ಮಾಲ್ಯವನ್ನು ಆಘ್ರಾಣ ಮಾಡಲಿಕ್ಕೆ. ನಿರ್ಮಾಲ್ಯ ಅನುದಿನ ಆಘ್ರಾಣಿಸಲಿ ಅಂತಾರೆ ಶ್ರೀಪಾದರಾಜರು. ಅದಕ್ಕೋಸ್ಕರ ಕೇವಲ ಬರೀ ಉಸಿರಾಟ ಮಾಡ್ಕೊಂಡು ಯಾವನು ಬದುಕಿದ್ದಾನೆ ಅವನು ಜೀವಚ್ಛವ ಅಂತ ಹೇಳ್ಬಿಡ್ತಾರ. ಅವನು ಬದುಕಿದ್ದು ಸತ್ತಂಗೇನೆ ಲೆಕ್ಕ. ದೇವರ ಪುಷ್ಪ, ದೇವರ ನಿರ್ಮಾಲ್ಯವನ್ನು ಆಘ್ರಾಣಿಸದೇ ಇರತಕ್ಕಂತಹ ಮೂಗಾದ್ರೂ ಯಾಕೆ? ಅಂಥ ಅಂಗಾಂಗಗಳೇ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂಥವ್ರ ಸಂಘ ಯಾವತ್ತೂ ಮಾಡಬಾರದು. ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತಾರೆ ಶ್ರೀಪಾದರಾಜರು. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಅವರು, ಏನ ಪೇಳಲಿ ದೇವ ನಾ ಮಾಡಿದ ಕರ್ಮ ನಾನಾ ವಿಚಿತ್ರವೈ ಶ್ರೀನಿವಾಸ. ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ಜ್ಞಾನವಂತನ ಮಾಡೋ ಜಾನಕಿ ರಮಣ. ಉತ್ತಮರ ಸಂಗ ಎನಗಿತ್ತು ಸಲಹೋ. ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ಉತ್ತಮರ ಸಂಗ ಎನಗಿತ್ತು ಸಲಹೋ.